So very good evening all of you. Welcome to Vedant Pathshala. It's once again very good evening all of you. Yes, ಇವತ್ತು ನಾವು ಪಂಚಾಯತ್ ರಾಜ್ ಸಿಸ್ಟಮ್ ನಿಮ್ಗೆ ಗೊತ್ತಿರೋ ಬಗ್ಗೆ ಪಿ ಡಿ ಒ ಮತ್ತೆ ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟಂಗೆ ಪಿ ಡಿ ಒ ಮತ್ತೆ ವಿಲೇಜ್ ಅಕೌಂಟ್ ಆಫೀಸರ್ಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯಿತಿಯ ಸಂಪೂರ್ಣವಾದಂತಹ ಸಿಲೆಬಸ್ ನಿಮಗೆ ಇರುತ್ತೆ. ಇದರಲ್ಲಿ ಸಾಕಷ್ಟು ಕ್ವಶನ್ಸ್ಗಳನ್ನ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಪಿ ಡಿ ಅಂತೂ ಮೋರ್ ದನ್ 20 ಕ್ವಶನ್ಸ್ನ 25 ಕ್ವಶನ್ಸನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಬಟ್ ವಿಲೇಜ್ ಅಕೌಂಟಲ್ಲೂ ಕೂಡ ಅಷ್ಟೇ ಹೆಚ್ಚು ಕಮ್ಮಿ ಬರ್ಬೋದ್ರಿ. ಬಿಕಾಸ್ ಗ್ರಾಮ ಪಂಚಾಯಿತಿಯ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯಿತಿಯ ಇತಿಹಾಸ ಇಲ್ಲದೆ ಕ್ವಶನ್ಸ್ಗಳು ಇರೋದಿಲ್ಲ. ಬದಲಿಗೆ ಆರ್ ಡಿ ಪಿ ಆರ್ ಕಾಯ್ದೆ ಇಲ್ಲದೆ ಆರ್ ಡಿ ಪಿ ಆರ್ ಕಾಯ್ದೆ ಇಲ್ಲದೆ ಕ್ವಶನ್ಸ್ಗಳು ತೆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ನಿಮ್ಮ ಪ್ರಿಪ್ರೇಷನ್ ಪರಿಪೂರ್ಣ ಆಗಬೇಕು ಅಂತಂದ್ರೆ ಈ ಒಂದು ಕಾಯ್ದೆಯನ್ನ ಸಂಪೂರ್ಣವಾದಂತ ಇಂಚಿಂಚು ಮಾಹಿತಿಯನ್ನ ತಿಳ್ಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ಒಳ್ಳೆ ಸಕ್ಸಸ್ ಅನ್ನು ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್, ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ನಾವು ಗ್ರಾಮ ಪಂಚಾಯತಿಯ ಇತಿಹಾಸದ ಬಗ್ಗೆ ನೋಡ್ತಾ ಹೋಗೋಣ. ಗ್ರಾಮ ಪಂಚಾಯತಿಯ ಇತಿಹಾಸ ಹೆಂಗಿತ್ತು, ಎಲ್ಲಿಂದ ಬಂತು, ಇದು ಗ್ರಾಮ ಪಂಚಾಯತ್ ವ್ಯವಸ್ಥೆ ಅನ್ನೋದು ಎಲ್ಲಿಂದ ಆರಂಭ ಆಯಿತು, ಮೊದಲಿಗೆ ನಮ್ಮ ಪ್ರಾಚೀನ ಇತಿಹಾಸವನ್ನ ನೋಡ್ತಾ ಹೋಗೋದಾದ್ರೆ ನೋಡಿ, ಗ್ರಾಮ ಪಂಚಾಯತಿ ಅನ್ನೋದು ಬಹಳಷ್ಟು ಜನರಿಗೆ ತಿಳಿದವರು ಏನಪ್ಪಾ ಅಂತಂದ್ರೆ ನಮ್ಮ ಊರಿನಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಬಹಳಷ್ಟು ಕಳೆದ ಸುಮಾರು ವರ್ಷಗಳಲ್ಲಿ ಪಂಚಾಯತ್ ವ್ಯವಸ್ಥೆಯನ್ನ ನಾವು ಕಣ್ಣಾರೆ ನೋಡಿದ್ದೇವೆ ಅಲ್ವಾ. ನಮಗೆ ಸ್ವಲ್ಪ ಆದ್ರೂ ಪರಿಚಯ ಇದೆ ಅಲ್ವಾ. ಸ್ವಲ್ಪ ಆದ್ರೂ ಕೂಡ ಅಟ್ಲೀಸ್ಟ್ ನಾವು ಊರಿನ ಹಿರಿಯ ಮುಖಂಡರು ಹೇಳಿದ ಮಾತುಗಳನ್ನು ನಮ್ಮ ಊರಿನ ಜನರು, ಸಾಮಾನ್ಯ ಜನರು ಕೇಳಿರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನೋಡ್ತೀವಿ ಅಲ್ವಾ. ಊರಿನ ಮುಖಂಡರು 5 ಜನ ಹಿರಿಯ ವ್ಯಕ್ತಿಗಳು, ಆ ಒಂದು ತಿಳಿದಂತ ವ್ಯಕ್ತಿಗಳು, ಇವರು ಒಂದು ಪಂಚಾಯತ್ ವ್ಯವಸ್ಥೆಯನ್ನ ನಡೆಸ್ಕೊಳ್ತಾ ಇದ್ರು. ಆದರೆ ಇತಿಹಾಸದಲ್ಲಿ ಭಿನ್ನವಾಗಿ ಬೇರೆ ಬೇರೆ ಒಂದು ಕಾಲದಲ್ಲಿ ಒಂದೊಂದು ಘಟ್ಟದಲ್ಲಿ ಒಂದೊಂದು ರೀತಿಯ ಪಂಚಾಯತ್ ವ್ಯವಸ್ಥೆಯನ್ನ ನಾವು ನೋಡ್ತೀವಿ. ಸೊ ಅದೆಲ್ಲವನ್ನು ಇಂಚಿಂಚೆ ತಿಳ್ಕೊಳ್ತಾ ಹೋಗೋಣ. ಇದು ಭಾರತದ ಉಪಖಂಡದ ಸ್ಥಳೀಯ ಆಡಳಿತದ ಅತ್ಯಂತ ಹಳೆಯ ವ್ಯವಸ್ಥೆಯಲ್ಲಿ ಒಂದಾಗಿದೆ. ನಿಮ್ಗೆ ಈ ಒಂದು ಸಬ್ಜೆಕ್ಟ್ ಇಂಗ್ಲಿಷು ಮತ್ತೆ ಕನ್ನಡ ಎರಡರಲ್ಲೂ ಕೂಡ ಲಭ್ಯವಾಗುತ್ತೆ. ಯಾವ ಮೀಡಿಯಂ ಅವ್ರಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಇಂಗ್ಲಿಷ್ ಅಂಡ್ ಕನ್ನಡ ಬೈ ಲ್ಯಾಂಗ್ವೇಜ್ ಅಲ್ಲಿ ಇದು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಟ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಸಿಸ್ಟಮ್ ಆಫ್ ದಿ ಲೋಕಲ್ ಗವರ್ಮೆಂಟ್ ಇನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂಡ್ ಹಿಸ್ಟಾರಿಕಲ್ ಮೆನ್ಷನ್ ಡ್ಯೂ ಟು ಡೇಟ್ ಟು ಅರೌಂಡ್ 50 ಸಿ. ದ ವರ್ಡ್ ರಾಜ್ ಮೀನ್ಸ್ ರೂಲ್. ರಾಜ್ ಅಂತಂದ್ರೆ ದಟ್ ಈಸ್ ರೂಲಿಂಗ್. Panchayat means assembly. We have the assembly, Lok Sabha, and also Rajya Sabha in the central government. Also, we have state government, Vidhana Parishad and Vidhana Sabha. Yes, right. 2 assemblies in the state also, central also. ಎಸ್, ಅದೇ ರೀತಿ ನಮ್ಮ ಪಂಚಾಯತ್ ಕೂಡ ಇತಿಹಾಸವನ್ನು ಕೆತ್ತಾ ಹೋದಂಗೆಲ್ಲ 2 ಅಸೆಂಬ್ಲಿಗಳು ನಮಗೆ ಸಿಗ್ತವೆ. ಒಂದು ರೂಲ್ ಅಂಡ್ ಆಲ್ಸೋ ಮೀನ್ಸ್. ನೋಡೋಣ, ಅಸೆಂಬ್ಲಿ ಅಂತಂದ್ರೆ 2 ಬರ್ತವೆ ಇಲ್ಲಿ, ಸಭಾ ಸಮಿತಿ ಅಂತೇಳಿ. ಬಟ್ ಇಲ್ಲಿ ಅಸೆಂಬ್ಲಿ ಅಂತಂದ್ರೆ ದಟ್ ಇಸ್ ಪಂಚಾಯತ್. ಪಂಚಾಯತ್ ಮೀನ್ಸ್ ಅಸೆಂಬ್ಲಿ ಅಂತ. ಅದೇ ರೀತಿ ರಾಜ್ ಎಂದರೆ ಆಡಳಿತ ಎಂದರ್ಥ. ಕನ್ನಡದಲ್ಲಿ ನೋಡೋದಾದ್ರೆ ರಾಜ್ ಎಂಬ ಪದದ ಅರ್ಥ ದಟ್ ಈಸ್ ಆಡಳಿತ, ರೂಲಿಂಗ್, ಅಡ್ಮಿನಿಸ್ಟ್ರೇಷನ್. ಆಲ್ಸೋ ಪಂಚಾಯತಿ ಎಂದರೆ ಇದು ಪಂಚರ ಒಂದು ಸಭೆ. ಅಸೆಂಬ್ಲಿ ಒಂದು 5 ಜನರ ಅಸೆಂಬ್ಲಿ. ಈ 5 ಜನರೇ ಊರಿನ ಸಂಪೂರ್ಣವಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾ ಇದ್ರು. ಮತ್ತೆ ಅವುಗಳನ್ನ ಅಲ್ಲಿನ ಸಮಸ್ಯೆಗಳನ್ನ ಕೇಳ್ತಕ್ಕಂತ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ರು. ತಮ್ಮಿಂದ ಆದಷ್ಟು ಏನು ಒಳ್ಳೆ ಒಳ್ಳೆ ಕೆಲಸಗಳನ್ನ ಪಂಚಾಯಿತಿಯಲ್ಲಿ ಪಂಚರು ಮಾಡ್ತಾ ಇದ್ರು ಅನ್ನೋದು ಕೂಡ ಒಂದು ರೀತಿಯ ಸಂಗತಿ. ಎಸ್, ನೋಡಿ, ಸಾಂಪ್ರದಾಯಿಕ ವ್ಯವಸ್ಥೆ ಆಗಿದ್ದು ಪಂಚಾಯತ್ಗಳು ಬುದ್ಧಿವಂತ ಮತ್ತು ಗೌರವಾನ್ವಿತ ಹಿರಿಯರನ್ನು ಒಳಗೊಂಡಿವೆ. ಸ್ಥಳೀಯ ಸಮುದಾಯದಿಂದ ಆಯ್ಕೆ ಮಾಡಲ್ಪಟ್ಟವು. ಹೌದು, ಇಲ್ಲಿ ಸ್ಥಳೀಯ ಜನರಿಗೆ ಇವ್ರನ್ನ ಆಯ್ಕೆ ಮಾಡ್ತಿದ್ರು ಹೊರತಾಗಿ ಯಾವುದೋ ತನ್ನಷ್ಟಕ್ಕ ತಾವೇ ಇಲ್ಲಿ ಮಾಡ್ಕೊಳ್ತಿರ್ಲಿಲ್ಲ. ತಾವೇ ರಾಜರು ಅನ್ನೋ ತರ ಯಾವುದೇ ರೀತಿ ಸುಪ್ರೀಮಸಿ ಇರ್ಲಿಲ್ಲ. ಯಾವಾಗ ಪಂಚಾಯತಿ ಇತಿಹಾಸದಲ್ಲಿ, ಅದು ಪ್ರಾಚೀನ ಇತಿಹಾಸದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ್ರಿ. ಬಹಳ ಅದ್ಭುತವಾಗಿದೆ. ಎಸ್ಪೆಷಲಿ ನಾವು ಇವಾಗ ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಋಗ್ವೇದ ಕಾಲದಲ್ಲಿ ನಮ್ಮ ಪಂಚಾಯತ್ ಸಿಸ್ಟಮ್ ಯಾವ ತರ ಇತ್ತು ಅಂತ. ಏನು ಋಗ್ವೇದ ಕಾಲದಲ್ಲಿ ಎಂದರೆ ಪೂರ್ವ ವೇದ ಕಾಲದಲ್ಲಿ ನಮ್ಮ ಇತಿಹಾಸದಲ್ಲಿ ವೇದಗಳ ನಾಗರಿಕತೆಯನ್ನು ನಾವು ಓದ್ತೀವಿ. ಆ ವೇದಗಳ ನಾಗರಿಕತೆಯಲ್ಲಿ 2 ಪಾಠನ ಮಾಡ್ತೀವಿ. ದಟ್ ಇಸ್ ಪೂರ್ವ ವೇದ ಕಾಲ, ಇನ್ನೊಂದು ಉತ್ತರ ವೇದ ಕಾಲ. 2 ರೀತಿಯ ವೇದಗಳನ್ನ ಓದ್ತೀವಿ. ಬಹಳಷ್ಟು ಜನರಿಗೆ ವೇದಗಳ ಕಾಲ ಅಂತಂದ್ರೆ ಒಂದೇ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ 2 ರೀತಿಯ ವೇದಗಳ ಕಾಲ ಇರ್ತವೆ. ದಟ್ ಇಸ್ ಅರ್ಲಿ ವೇದಿಕ್ ಪೀರಿಯಡ್ ಅಂಡ್ ಆಲ್ಸೋ ಲೇಟರ್ ವೇದಿಕ್ ಪೀರಿಯಡ್ ಅಂತೇಳಿ. ಅರ್ಲಿ ವೇದಿಕ್ ಅಲ್ಲಿ ಸಮಾಜ ಬಹಳಷ್ಟು ಬಹಳ ಸುಂದರವಾಗಿತ್ತು ರೀ. ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇರಲಿಲ್ಲ. ಒಂದು ಕೆಟ್ಟ ಸಂಗತಿ ಕೂಡ ಇರಲಿಲ್ಲ ಸಮಾಜದಲ್ಲಿ.
ಅಷ್ಟರ ಮಟ್ಟಿಗೆ ಬಹಳ ಸುಂದರವಾಗಿತ್ತು, ಒಳ್ಳೆ ಪರಿಸರ ಇತ್ತು. ಅದೇ ರೀತಿ ನಮ್ಗೆ ಒಂದು ಸಲ ಈ ಪೂರ್ವವೇದ ಕಾಲವನ್ನ ಓದ್ತಾ ಹೋದಂಗಿಲ್ಲ ಏನನ್ಸುತ್ತೆ ಅಂತಂದ್ರೆ, ಓ, ನಾವು ಆ ಸಮಾಜದಲ್ಲಿ ಇರ್ಬೇಕಾಗಿತ್ತೇನೋ ಅನ್ನುವಷ್ಟರ ಮಟ್ಟಿಗೆ ನಮ್ಗೆ ಭಾಸವಾಗುತ್ತೆ. ಯಾಕಂತಂದ್ರೆ ಸಮಾಜ ಅಷ್ಟು ಚೆನ್ನಾಗಿತ್ತು. ಯಾವುದು ಕೆಟ್ಟ ಉದ್ದೇಶಗಳು ಅನ್ನೋ ಪದಗಳಿಗೆ ಅವಕಾಶ ಇರ್ತಿರ್ಲಿಲ್ಲ. ಉತ್ತರ ವೇದ ಕಾಲದಲ್ಲಂತೂ ಅನಿಷ್ಟ ಪದ್ಧತಿಗಳು ಬಂದ್ಬಿಡ್ತವೆ. ಅನಿಷ್ಟ ಪದ್ಧತಿಗಳು ಬಂದ್ಬಿಡ್ತವೆ. ಅತ್ಯಾಚಾರ ಆಗಿರ್ಬೋದು, ಮಹಿಳೆ ಮೇಲಿನ ದೌರ್ಜನ್ಯ ಆಗಿರ್ಬೋದು, ಆಮೇಲೆ ದಲಿತ ಪದ್ಧತಿ ಆಗಿರ್ಬೋದು, ಅಸ್ಪೃಶ್ಯತೆ ಅನ್ನೋದಾಗಿರ್ಬೋದು, ಜಾತಿ ಧರ್ಮ ಎಲ್ಲವೂ ಕೂಡ ಉಟ್ಕೊಳ್ತವೆ. ನಾನ್ ಮೇಲು ನೀನ್ ಕೇಳು ಅನ್ನೋ ಧರ್ಮಗಳೆಲ್ಲ ಉಟ್ಕೊಳ್ತವೆ. ಇದು ಉತ್ತರ ವೇದ ಕಾಲದ ಒಂದು ಪರಿಸ್ಥಿತಿ. ಆದ್ರೆ ಸಭಾ ಸಮಿತಿ ಅನ್ನೋವು ಇದ್ದದ್ದು ಯಾವ್ದಂತಂದ್ರೆ ದರ್ ಇಸ್ ಅ ಪೂರ್ವವೇದ ಕಾಲ, ಅಂದ್ರೆ ಋಗ್ವೇದ ಕಾಲದಲ್ಲಿ. ಸರ್, ಋಗ್ವೇದ ಅಂತ ಯಾಕಂತೀರ ನೀವು ಅಂತಂದ್ರೆ, ಪೂರ್ವವೇದ ಕಾಲದಲ್ಲಿ ಹುಟ್ಟಿಕೊಂಡಂತ ಒಂದೇ ಒಂದು ವೇದ ಅಂದ್ರೆ ದಟ್ ಈಸ್ ಅ ಋಗ್ವೇದಿಕ್ ಪೀರಿಯಡ್, ಋಗ್ವೇದಗಳ ಕಾಲ. ವೇದ ಅಂತಂದ್ರೆ ಇದು ಗ್ರಂಥಗಳ್ರಿ, ಒಂದೊಂದು ಪುಸ್ತಕಗಳ ತರ ಗ್ರಂಥಗಳು. ನಮ್ಮಲ್ಲಿ 4 ವೇದಗಳು ಬರ್ತವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತೇಳಿ. ರೈಟ್, ವಿ ಹ್ಯಾವ್ 4 ವೇದಾಸ್, ಫೋರ್, ಒಂದು ರೀತಿ 4 ಬುಕ್ಸ್. 4 ಪುಸ್ತಕಗಳಿದ್ದಂತೆ 4 ಗ್ರಂಥಗಳು. ನಮ್ಮ ವೈದಿಕ ಸಂಸ್ಕೃತಿ, ವೈದಿಕ ಸಂಸ್ಕೃತಿಯನ್ನ ತಿಳಿತಕ್ಕಂಥ 4 ವೇದಗಳ ಪುಸ್ತಕಗಳು ನಾವು ವೇದಗಳ ಕಾಲದಲ್ಲಿ ನೋಡ್ತೀವಿ. ಅದರಲ್ಲಿ ಒಂದು ವೇದ ಋಗ್ವೇದ ಪೂರ್ವವೇದ ಕಾಲದಲ್ಲಿ ಹುಟ್ಟಿಕೊಂಡಂಥದ್ದು. ಇನ್ನು 3 ವೇದಗಳು ನಮಗೆ ಉತ್ತರ ವೇದ ಕಾಲದಲ್ಲಿ ಸಿಗ್ತವೆ. ಪೂರ್ವವೇದ ಕಾಲ ಮತ್ತು ಉತ್ತರ ವೇದ ಕಾಲಕ್ಕೂ 500 ವರ್ಷಗಳ ಕಾಲ ವ್ಯತ್ಯಾಸ ಇದೆ. Not only 1 year, 2 year, 500 years difference between early Vedic and also later Vedic. ಎಸ್ ಒಂದೊಂದಾಗಿ ನೋಡ್ತಾ ಹೋಗ್ರಿ, ಪಂಚಾಯತ್ಗೆ ಸಂಬಂಧಪಟ್ಟಂಗೆ ಏನೆಲ್ಲ ಇತ್ತು ಅಂತೇಳಿ. We have a Rigvedic period in the Panchayat system. In this Rigvedic period, which introduced a rural civilization to India. We have two powers. Local assembly means there is a namely assembly, there is a Sabha and also Samiti. There are two assemblies in the Rigvedic period. There is called Sabha and Samiti. Sabha and Samiti. Assembly. ಇನ್ನು ಬಹಳ ಸರಳವಾಗಿ ನಿಮಗೆ ಅರ್ಥ ಮಾಡಿಸೋದಾದ್ರೆ, ಸಭಾ ಎಂದರೆ ಇವತ್ತಿನ ರಾಜ್ಯಸಭಾ ಇದ್ದಂತೆ. ಇವತ್ತಿನ ರಾಜ್ಯಸಭಾ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅಥವಾ ಕೇಂದ್ರದಲ್ಲಿ ಯಾವ ರೀತಿ ರಾಜ್ಯಸಭಾ ಮತ್ತು ಲೋಕಸಭೆ ಅಂತ ಇದೆ ನಮ್ಮ ಸಂಸತ್ತಲ್ಲಿ, ರಾಜ್ಯಸಭೆ ರಾಜ್ಯಸಭೆ ಮಾಡ್ತಕ್ಕಂಥ ಕೆಲಸ ಎಲ್ಲವನ್ನೂ ಕೂಡ ಅವತ್ತಿನ ಸಭಾ ಮಾಡ್ತಾ ಇತ್ತು. ಅಂದ್ರೆ ಅವತ್ತಿನ ಸಭಾ ಮಾಡ್ತಕ್ಕಂಥ ಕೆಲಸ ಇವತ್ತಿನ ರಾಜ್ಯಸಭಾ ಮಾಡ್ತಾ ಇದೆ ಎಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಇಲ್ಲಿ ಸಮಿತಿ ಅಂತ ಇದೆ. ಸಮಿತಿ ಅಂದ್ರೆ ಅದ್ರ ಬದಲಿಗೆ ಇದು ಮತ್ತೇನೂ ಅಲ್ಲ, ಲೋಕಸಭಾ ಎಂದರ್ಥ. ಇವತ್ತಿನ ಲೋಕಸಭೆ ಏನಿದೆಲ್ಲ, ಲೋಕಸಭೆ ಅವತ್ತಿನ ಸಮಿತಿ ಆಗಿತ್ತು. ಇವತ್ತಿನ ಲೋಕಸಭೆ ಮಾಡ್ತಕ್ಕಂಥ ಕೆಲಸ ಅಂದಿನ ಸಮಿತಿ ಮಾಡ್ತಾ ಇತ್ತು ಎಂದರೆ ಅಚ್ಚರಿಯಿಲ್ಲ. ಆದ್ರೆ ಒಂದು ಸ್ವಲ್ಪ ಬದಲಾವಣೆಗಳಾಗ್ತವೆ. ಯಾಕಂದ್ರೆ ಕಾಲಾನಂತರದಲ್ಲಿ ನಮಗೆ ಸಂವಿಧಾನ ಇದೆ. ಅವತ್ತು ಯಾವುದೇ ರೀತಿಯ ಸಂವಿಧಾನ ಇರಲಿಲ್ಲ. ಆದರೂ ಕೂಡ ಋಗ್ವೇದದಲ್ಲಿ ನಮ್ಮ ಇವತ್ತಿನ ಸಂವಿಧಾನ ಏನಿದೆ ಅಲ್ವಾ, ಅದೇ ರೀತಿ ಬಹಳ ಸುಂದರವಾಗಿತ್ತು ರೀ. ಅಲ್ಲಿನ ಒಂದು ನಿಯಮಗಳು, ನೀತಿಗಳು ಎಲ್ಲವೂ ಕೂಡ ಜನರ ಮೆಚ್ಚುಗೆಗೆ ಪಾತ್ರವಾಗ್ತಿದ್ವು. ಜನಸಾಮಾನ್ಯರ ಪರವಾಗಿ ಇದ್ದಂತ ಒಂದು ನೀತಿ ನಿಯಮಗಳು ನಮ್ಮ ಋಗ್ವೇದ ಕಾಲದಲ್ಲಿ ಇದ್ದವು. ಟೋಟಲ್ ಆಗಿ ಹೇಳೋದಾದ್ರೆ ಇದೊಂದು ಅದ್ಭುತ ರೀ, ಇದೊಂದು ಅದ್ಭುತ. ಎಸ್, ಅದೇ ರೀತಿ ನೋಡಿ, ಸಭಾದಲ್ಲಿ ಸಭಾ, ರಾಜ್ಯಸಭಾ ಮತ್ತೆ ಲೋಕಸಭಾ. ಸಭಾ ಅಂದ್ರೆ ಇವತ್ತಿನ ರಾಜ್ಯಸಭೆ, ಸಮಿತಿ ಅಂದ್ರೆ ಇವತ್ತಿನ ಲೋಕಸಭೆ ಎಂದರ್ಥ. ಎಸ್, ಆಮೇಲೆ ಇನ್ನೊಂದು ಹೇಳೋದಾದ್ರೆ ನೋಡಿ, ಸಭಾದಲ್ಲಿ ಇವತ್ತಿಗೆ ಮತ್ತೆ ಅವತ್ತಿಗೆ ಏನ್ ಡಿಫ್ರೆನ್ಸ್ ಸರ್? ಇವತ್ತು ನಮಗೆ ಸಂವಿಧಾನ ಇದೆ. ನಮಗೆ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು, ಮಹಿಳೆ ಮತ್ತು ಪುರುಷ ಯಾರಿಗೂ ಕೂಡ ಹೆಚ್ಚಿಲ್ಲ ಕಡಿಮೆ ಇಲ್ಲ ಅನ್ನೋ ತರ ಒಂದು ನಿಯಮಗಳು ಇಲ್ಲಿ ಉಲ್ಲಂಘನೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಬಹಳ ಇಬ್ಬರಿಗೂ ಸಮಾನತೆಯಿಂದ ಅಧಿಕಾರಗಳು ಸಿಗ್ತವೆ. ಇಲ್ಲಿ ಮಹಿಳಾ ಮತ್ತು ಪುರುಷರಿಗೆ ಸಮಾನ ರೀತಿಯಲ್ಲಿ ಅಧಿಕಾರಗಳು, ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ಅನ್ನೋ ಮಟ್ಟಿಗೆ ನಮ್ಮ ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ. ಅದೇ ತರ ಅವತ್ತಿನಲ್ಲಿ ಕೂಡ ಸ್ವಲ್ಪ ಭಿನ್ನ ಇದ್ದವು, ಆದರೂ ಕೂಡ ಇಲ್ಲಿ ಎಲ್ಲರಿಗೂ ಸಮಾನವಾದಂತಹ ಅಧಿಕಾರ ಇತ್ತು ರೀ. ಮಹಿಳೆ ಮತ್ತು ಪುರುಷನಿಗೂ ಸಮಾನವಾದಂತಹ ಹಕ್ಕು ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಸಭಾ ಎಂದರೆ ಇದು ಹಿರಿಯರ ಸಭೆ. ಇವತ್ತಿಗೂ ಕೂಡ ಅಷ್ಟೇ, ಇದು ಹಿರಿಯರ ಸಭೆ. ರಾಜ್ಯಸಭೆ 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 ಇದರಲ್ಲೂ ಕೂಡ ಹಿರಿಯರು ಇರ್ತಾರೆ. ಯಾರು ಕೂಡ ಇಲ್ಲಿ ಯಂಗ್ಸ್ಟರ್ಸ್ ಇರೋದಿಲ್ಲ, ಯಂಗ್ಸ್ಟರ್ಸ್ಗೆ ಅವಕಾಶ ಇಲ್ಲ. ಅವತ್ತಾದ್ರೂ ಅಷ್ಟೇ ಇಲ್ಲಿ ಹಿರಿಯರಿದ್ರು. ಆದ್ರೆ ಒಂದು ತಿಳ್ಕೊಳ್ಳಿ, ಋಗ್ವೇದ ಕಾಲದಲ್ಲಿ ಇದ್ದಂತಹ ಸಭಾದಲ್ಲಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಇದು ಕೆಲವರಿಗೆ ಬೇಜಾರಾಗುತ್ತೆ, ಬಟ್ ಬೇಜಾರಿಗೆ ಅವಶ್ಯಕತೆ ಇಲ್ಲ ರೀ. ಇದರಲ್ಲಿ ಮಹಿಳೆಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೂ ಚಿಂತೆ ಇಲ್ಲ, ನಮಗೆ ಸಮಿತಿಯಲ್ಲಿ ಮಹಿಳೆಗೆ ಅವಕಾಶ ಕೊಡ್ತಾರೆ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂದ್ರೆ ರಾಜ್ಯಸಭೆಯಲ್ಲಿ ಇವತ್ತು ಮಹಿಳೆಗೆ ಅವಕಾಶ ಇದೆ, ರೈಟ್? ಮಹಿಳೆಗೆ ಅವಕಾಶ ಇದೆ.
ದಿಸ್ ಇಸ್ ಅ ಒನ್ ಡಿಫರೆನ್ಸ್ ಬಿಟ್ವೀನ್ ಸಭಾ ಅಂಡ್ ರಾಜ್ಯಸಭಾ. ಅಷ್ಟು ಬಿಟ್ರೆ ಮತ್ತೇನು ಕೂಡ ವ್ಯತ್ಯಾಸ ಏನಿಲ್ಲ. ಇವರು ಸಜೆಷನ್ ಮಾಡ್ತಾರೆ ಇವತ್ತಿಗೂ ಕೂಡ. ರಾಜ್ಯಸಭೆಯವರು ಲೋಕಸಭೆಗೆ ಸಜೆಷನ್ ಮಾಡ್ತಾರೆ, ಅವತ್ತಿಗೂ ಕೂಡ ಸಭಾದವರು ಸಮಿತಿಗೆ ಸಜೆಷನ್ ಮಾಡ್ತಾ ಇದ್ರು. ದಿಸ್ ಇಸ್ ಅ ಒನ್ ಕೈಂಡ್ ಆಫ್ ಒಂದು ಫೀಚರ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಸಮಿತಿಯಲ್ಲಿ ಏನಿತ್ತು, ಸಮಿತಿಯಲ್ಲಿ ನೋಡಿ, ನಿಮಗೆ ಬಹಳ ಅಚ್ಚರಿ ಆಗುತ್ತೆ ಇಲ್ಲಿನ ಕೆಲವು ವಿಷಯಗಳು ತಿಳ್ತಾ ಹೋದ್ರೆ. ಇಲ್ಲಿ ಮಹಿಳೆಗೆ ಎಂತ ಅಧಿಕಾರ ಇತ್ತು ಅಂತಂದ್ರೆ, ಮಹಿಳೆ ತೆಗೆದುಕೊಂಡ ನಿರ್ಧಾರ ಅಂತಿಮವಾಗಿತ್ತು. ಅಂದ್ರೆ ಮಹಿಳೆಗೂ ಕೂಡ ನಿರ್ಧಾರ ತೆಗೆದುಕೊಳ್ಳುವಂತಹ ಅಧಿಕಾರ ಅವತ್ತಿನ ಕಾಲದಲ್ಲಿ ಸಮಿತಿಗೆ ಕೊಟ್ಟಿದ್ರು. ಸಮಿತಿ ಅಂದ್ರೆ ಇವತ್ತಿನ ಲೋಕಸಭೆ. ಈ ಸಮಿತಿಯಲ್ಲಿ ಮಹಿಳೆಗೆ ಅವಕಾಶ ಕೊಟ್ಟಿದ್ರು. ಇವರಿಗೂ ಕೂಡ ನಿರ್ಧಾರ ತೆಗೆದುಕೊಳ್ಳಬಹುದು, ಸಜೆಷನ್ ಮಾಡಬಹುದು. ಕೆಲವು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಸೂಚನೆ ಮಾಡ್ತಕ್ಕಂತ ಅಧಿಕಾರ ಕೂಡ ಇವರಿಗೆ ಇತ್ತು ಸಮಿತಿಯಲ್ಲಿ. ಇಂಥ ಒಂದು ಪರಿಸ್ಥಿತಿ ಇತ್ತು ರೀ. ಇವತ್ತು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಅಸೆಂಬ್ಲಿಗಳಲ್ಲೂ ಕೂಡ ನಮಗೆ ಮಹಿಳೆಗೆ ಅವಕಾಶ ಕೊಡ್ತಿದ್ದಾರೆ ಅಲ್ವಾ. ನಮ್ಮ ಸಂವಿಧಾನ ಕೊಟ್ಟಿದೆ. ಎಸ್, ನೋಡಿ. ಆಮೇಲೆ ನೋಡಿ, ಫೌಂಡ್ ಲೋಕಲಿ ಇದಕ್ಕಿಂತ ಹೆಚ್ಚಿಗೆ ನಾವು ತಿಳಿದುಕೊಳ್ಳೋಣ್ರಿ. ಇನ್ನು ಡೀಟೇಲ್ ಆಗಿ ತಿಳಿದುಕೊಳ್ತಾ ಹೋಗೋಣ. ಇನ್ನು ಡೀಟೇಲ್ ಆಗಿ ನಮಗೆ ಬ್ಯಾಚ್ ಕೋರ್ಸ್ ಅಲ್ಲಂತೂ ಸಂಪೂರ್ಣವಾದಂತ ಮಾಹಿತಿ ನಿಮಗೆ ಸಿಗುತ್ತಾ ಬ್ಯಾಚ್ ಕೋರ್ಸ್ ಅಲ್ಲಿ. ಬ್ಯಾಚ್ ಕೋರ್ಸ್ ಅಲ್ಲಿ ಜಸ್ಟ್ 399 ಇದ್ದಾರೆ ಬ್ಯಾಚ್ ಕೋರ್ಸ್. ಎಷ್ಟು? 399ಗೆ 4 ತಿಂಗಳು ಸಿಗುತ್ತೆ. 399ರಲ್ಲಿ 4 ತಿಂಗಳ ಕೋರ್ಸು ಕಂಪ್ಲೀಟ್ ಆಗಿ ಓನ್ಲಿ ಸಿಂಗಲ್ ಸಬ್ಜೆಕ್ಟ್ ಕೋರ್ಸ್, ದಟ್ ಈಸ್ RDPR ಆಕ್ಟ್. ಇಂಚಿಂಚು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇಂಚಿಂಚು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಿಮಗೆ ಯಾವತ್ತು ಲೈಫ್ ಅಲ್ಲಿ ಮತ್ತೆ ಈ RDPR ಅನ್ನ ಮತ್ತೆ ಕನ್ಫ್ಯೂಷನ್ಸೇ ಆಗಿರಬಾರ್ದು. ಇನ್ಫಾರ್ಮೇಶನ್ ಜಾಸ್ತಿ ಹುಡುಕ್ತಿವಿ ಅಂದ್ರೂ ಕೂಡ ಸಿಗ್ಬಾರ್ದು. ಎಲ್ಲವನ್ನೂ ಕೂಡ ಇಲ್ಲಿ ಕವರ್ ಮಾಡ್ತಾ ಹೋಗೋಣ. ಆದಷ್ಟು 99.99% 99.99%, 100% ಅಲ್ಲ. ಬಿಕಾಸ್ 100% ಅನ್ನ ಯಾರು ಕೂಡ ಮಾಡಕ್ ಹೋಗೋದಿಲ್ಲ. ಎಸ್, ಇಷ್ಟನ್ನು ಮಾತ್ರ ನಾವು ಮಾಡಬಲ್ಲೆವು. ಎಸ್, ನೋಡೋಣ. ಅದೇ ರೀತಿ ಇನ್ನೊಂದು ಇಲ್ಲಿ ಸಮಿತಿ ಇತ್ತು, ಇನ್ನೊಂದು ಅಸೆಂಬ್ಲಿ ಇತ್ತು, ದಟ್ ಈಸ್ ಕಾಲ್ಡ್ ವಿಧಾತ. ಆದ್ರೆ ವಿಧಾತಕ್ಕೆ ಹೆಚ್ಚಿನ ಒಂದು ದೊಡ್ಡ ಮಟ್ಟದ ಅಧಿಕಾರ ಇಲ್ಲ. ವಿಧಾತ ಅಂತಂದ್ರೆ ದಟ್ ಈಸ್ ನೋಡಿ, ವಿಧಾತ ಗ್ರಾಮದ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತಾ ಇತ್ತು. ಗ್ರಾಮದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ, ಇಲ್ಲಿ ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು, ಅಥವಾ ಅಣ್ಣ ತಮ್ಮಂದರ ಜಗಳ ಆಗಿರ್ಬೋದು, ಲ್ಯಾಂಡ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತ ಜಗಳ ಆಗಿರ್ಬೋದು, ಇವೆಲ್ಲ ಸಂಬಂಧಪಟ್ಟಂಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ವಿಧಾತದವರು ಮಾಡ್ತಾ ಇದ್ರು. ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟರು. ಇಲ್ಲಿಗೆ ಮೇಲೆ ಒಂದು ರೀತಿ ಇದು ಲೋಕಲ್ ತಾಲೂಕು ಮಟ್ಟದ ಒಂದು ಏನು ಕೋರ್ಟ್ ಇರುತ್ತಲ್ವಾ, ಅದೇ ತರ ಇದು ಗ್ರಾಮಗಳಲ್ಲಿ ಇರ್ತಾ ಇತ್ತು. ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ವಿಧಾತದವರು ಮಾಡ್ತಾ ಇದ್ರು. ಇಲ್ಲಿ ಕೂಡ ಒಂದು ಕಮಿಟಿ ಇತ್ತು. ಇಲ್ಲಿ ಕೂಡ ಮಹಿಳೆಯರಿಗೆ ಅವಕಾಶ ಕೊಡ್ತಿದ್ರು ವಿಧಾತದಲ್ಲಿ. ಯಾಕಂತಂದ್ರೆ ಊರಿನ ಸಮಸ್ಯೆಗಳು ಅಂತಂದ್ರೆ ಮಹಿಳೆಯೂ ಇರ್ತವ, ಪುರುಷವೂ ಇರ್ತವ. ಹಾಗಾಗಿ ಊರಿನ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂತ ನಿರ್ಧಾರ ತೆಗೆದುಕೊಳ್ಳುವಂತ ವಿಧಾತ ಅನ್ನೋ ಅಸೆಂಬ್ಲಿಗೆ ಮಹಿಳೆಗೆ ಅವಕಾಶ ಕೊಡ್ತಾ ಇದ್ರು. ರೈಟ್. ಈ ಮೂರು ಅಸೆಂಬ್ಲಿಗಳು ದರ್ ಆರ್ ಮೋಸ್ಟ್ ಪವರ್ಫುಲ್ ಇನ್ ದ ಋಗ್ವೇದಿಕ್ ಪೀರಿಯಡ್ ಅಂತ ಹೇಳ್ಬೋದು. ಋಗ್ವೇದ ಕಾಲದಲ್ಲಿ ಈ 3 ಸಮಿತಿಗಳಿಗೆ ಬಹಳಷ್ಟು ಮಹತ್ವದಂತ ಪವರ್ಫುಲ್ ಆದಂತ ಅಧಿಕಾರ ಇತ್ತು ರೀ. ಎಸ್, ವಿ ಹಾವ್ ಕನ್ನಡ ಆಲ್ಸೋ. ಕನ್ನಡದಲ್ಲೂ ಕೂಡ ನಾವು ಓದೋದಾದ್ರೆ ಭಾರತಕ್ಕೆ ಗ್ರಾಮೀಣ ನಾಗರಿಕತೆ ರೀ. ಋಗ್ವೇದ ಕಾಲದಲ್ಲಿ ಏನಿತ್ತಲ್ವಾ, ಇದು ಗ್ರಾಮೀಣ ನಾಗರಿಕತೆ. ಸರ್, ಗ್ರಾಮೀಣ ನಾಗರಿಕತೆ ಮತ್ತು ನಗರ ನಾಗರಿಕತೆ ಅಂದ್ರೆ ಏನ್ ಸರ್? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಗ್ರಾಮೀಣ ನಾಗರಿಕತೆ ಮತ್ತು ನಗರ ನಾಗರಿಕತೆ ಅಂತಂದ್ರೆ ಏನಂತಂದ್ರೆ, ಅಲ್ಲಿ ಋಗ್ವೇದ ಕಾಲದಲ್ಲಿ ಅಂದ್ರೆ ವೇದಗಳ ಕಾಲದಲ್ಲಿ, ನಾವು ಏನು ಇತಿಹಾಸದಲ್ಲಿ ವೇದಗಳ ಚಾಪ್ಟರ್ನ ಓದ್ತೀವಿ, ಅಲ್ಲಿ ನಮಗೆ ಗ್ರಾಮಗಳನ್ನ ನೋಡ್ತೀವಿ, ಗ್ರಾಮಗಳ ಒಂದು ಗ್ರಾಮಗಳ ಜೀವನವನ್ನ ನೋಡ್ತೀವಿ. ಆದ್ರೆ ಸಿಂಧೂ ನಾಗರಿಕತೆ ಒಂದು ಇತಿಹಾಸದಲ್ಲಿ ನಾವು ನಗರಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಏನು ನಗರೀಕರಣ ವ್ಯವಸ್ಥೆ ಇತ್ತು ಸಿಂಧೂ ನಾಗರಿಕತೆಯಲ್ಲಿ. ಏನು ನಗರೀಕರಣ ರೈಟ್, ನಗರೀಕರಣ ವ್ಯವಸ್ಥೆ ಇತ್ತು ಸಿಂಧು ನಾಗರಿಕತೆಯಲ್ಲಿ. ಅವರು ನಗರಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಸಿಟಿಗೆ. ಸಿಂಧು ನಾಗರಿಕತೆ ಒಂದು ನಗರ ಯಾವ ಮಟ್ಟಿಗೆ ಒಂದು ಪ್ರಭಾವ ಬೀರುತ್ತೆ ಅಂದ್ರೆ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ದೇಶವೂ ಕೂಡ ಸಿಂಧು ನಾಗರಿಕತೆಯನ್ನು ನೋಡಿ ಕಲಿಬೇಕಾದಂತ ವಿಚಾರಗಳು ಇಲ್ಲಿ ಇದ್ದವು. ಅಂದರೆ ಋಗ್ವೇದ ಕಾಲದಲ್ಲಿ ಗ್ರಾಮ ನಾಗರಿಕತೆ ಇತ್ತು, ಬಹಳ ಸರಳವಾಗಿತ್ತು ರೀ, ಸುಂದರವಾಗಿತ್ತು. ಈ ಸಿಂಧು ನಾಗರಿಕತೆಯಲ್ಲಿ ಇವರು ನಗರೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟಂತೆಲ್ಲ ಪರಿಸರ ನಾಶ ಆಗ್ತಾ ಹೋಗುತ್ತೆ, ಅರಣ್ಯೀಕರಣ ಮಾಡ್ತಾರೆ, ಅಂದ್ರೆ ಡಿಫಾರೆಸ್ಟೇಷನ್ ಮಾಡ್ತಾರೆ. ಅವರು ಮಾಡಿ ಕಾಲಾನಂತರ ಅವರು ನಗರೀಕರಣಕ್ಕೆ ಹೆಚ್ಚು ಒತ್ತು ಕೊಡ್ತಾ 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 ಪರಿಸರವನ್ನೇ ಒಂದು ಮಟ್ಟಿಗೆ ಏನ್ ಮಾಡ್ಬಿಡ್ತಾರೆ, ನಾಶ ಮಾಡ್ಬಿಡ್ತಾರೆ.
ಹಾಗಾಗಿ ಅವರ ಸಂತತಿಯು ಕೂಡ ನಾಶವಾಗುತ್ತೆ. ಇಡೀ ಸಿಂಧೂ ನಾಗರಿಕತೆ ಕಂಪ್ಲೀಟ್ ಆಗಿ ಏನಾಗುತ್ತೆ, ಸರ್ವನಾಶ ಆಗುತ್ತೆ. ಆದರೆ ಋಗ್ವೇದ ಕಾಲ ಯಾವತ್ತು ನಾಶ ಆಗೋದಿಲ್ಲ. ಇವತ್ತಿಗೂ ಕೂಡ ಋಗ್ವೇದದ ಕಾಲದ ಕುರುಹುಗಳು ಸಿಗ್ತವೆ. ಇವತ್ತಿಗೂ ಕೂಡ ಋಗ್ವೇದ ಕಾಲವನ್ನ ನೋಡಿ, ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ನಾವೇನು ಆಚರಣೆ ಮಾಡ್ತೀವಲ್ಲ, ದಟ್ ಈಸ್ ನನ್ ಅದರ್ ದನ್ ವೈದಿಕ ಸಂಸ್ಕೃತಿ ಅಂತ ಕರಿತೇವ್ರಿ. ವೈದಿಕ ಸಂಸ್ಕೃತಿ, ವೈದಿಕ ಸಂಸ್ಕೃತಿ ಮತ್ತೇನು ಅಲ್ಲ, ದಟ್ ಈಸ್ ಹಿಂದೂ ರಿಲಿಜಿಯನ್, ಹಿಂದೂ ಸಂಸ್ಕೃತಿ. ನಮ್ಮ ದೇಶದ ಮೂಲ ಇತಿಹಾಸ, ಮೂಲ ಹಿಂದೂ ಧರ್ಮ ಇದು ರೀ. ನಟ್ ಇವಾಗಿರ್ತಕ್ಕಂಥದ್ದಲ್ಲ. ಇವಾಗಿನಲ್ಲಿ ಹೆಂಗಿದೆ ನೋಡಿ, ನಾವು ಕಟ್ಟುಪಾಡುಗಳನ್ನ ಹಾಕೊಂಡ್ಬಿಟ್ಟಿದ್ದೀವಿ. ಹಿಂದೂ ದಲಿತರು ಮತ್ತು ಅಸ್ಪೃಶ್ಯರು, ಈ ದೇವ್ರನ್ನ ಪೂಜೆ ಮಾಡಬೇಡಿ, ನೀವು ಆ ದೇವರ ಹತ್ರ ಬರಬೇಡಿ, ಈ ದೇವರ ಹತ್ರ ನೀವು ಬರಬೇಡಿ, ನಾವು ಮೇಲ್ಜಾತಿ, ನೀವು ಕೀಳ್ಜಾತಿ, ನೀವು ಈ ದೇವರನ್ನ ಪೂಜೆ ಮಾಡಿ, ನಾವು ಆ ದೇವರನ್ನ ಪೂಜೆ ಮಾಡ್ತೀವಿ. ಈ ತರದ ವ್ಯವಸ್ಥೆಗಳು, ಮೂಢನಂಬಿಕೆಗಳು ಇವತ್ತಿನ ಕಾಲದಲ್ಲಿ ಜಾಸ್ತಿ. ನಮ್ಮ ಮೂಲ ಹಿಂದೂ ಧರ್ಮ ಎಂತದ್ದು ಗೊತ್ತೇನ್ರಿ? ಜಗತ್ತಿನಲ್ಲಿ ಯಾವ ಧರ್ಮ ಕೂಡ ಹೇಳೋದಿಲ್ರಿ. ಅದ್ಭುತವಾದಂತ ಒಂದು ಸಂಸ್ಕೃತಿಯನ್ನ ನಮ್ಮ ಹಿಂದೂ ಧರ್ಮ ಕಲಿಸುತ್ತೆ. ದಟ್ ಈಸ್ ಕಾಲ್ಡ್ ವೈದಿಕ ಸಂಸ್ಕೃತಿ. ಏನ್ ಸರ್ ನೀವು ಗ್ರಾಮ ಪಂಚಾಯತಿ ಅಂತೀರಾ, ಆದ್ರೆ ಇಲ್ಲಿ ಹೇಳ್ತಾ ಇರೋದು ಇತಿಹಾಸ. ಎಸ್, ಗ್ರಾಮ ಪಂಚಾಯತಿ ಇತಿಹಾಸ ಇದೆ ರೀ. ಇದೆಲ್ಲ ತಿಳ್ಕೊಂಡಾಗ್ಲೇ ನಿಮಗೆ ಗ್ರಾಮ ಪಂಚಾಯತಿ ಅರ್ಥ ಆಗುತ್ತೆ, ಗ್ರಾಮ ಪಂಚಾಯತಿ ಇತಿಹಾಸ ಅರ್ಥ ಆಗುತ್ತೆ. ನಮ್ಮ ಕ್ಲಾಸು ಇಷ್ಟು ಡೀಟೇಲ್ ಆಗಿ ಇರುತ್ತೆ. ಪರಿಚಯಿಸಿದ ಋಗ್ವೇದ ಕಾಲದಲ್ಲಿ ಸ್ಥಳೀಯವಾಗಿ ಸಭಾ ಮತ್ತು ಸಮಿತಿ ಎಂಬ ಎರಡು ಪ್ರಬಲ ಸ್ಥಳೀಯ ಸಭೆಗಳಿದ್ದವು. ಇದಕ್ಕೆ ಪೂರಕವಾಗಿ ಸ್ಥಳೀಯ ಜನರ ಅಭಿಪ್ರಾಯ ತಿಳಿದ ವಿಧಾತ ಎಂಬ ಸಭೆಯನ್ನು ಸಹ ಋಗ್ವೇದ ಕಾಲದಲ್ಲಿ ಕಾಣಬಹುದು. ನೋಡಿ, ಈ ಸಭೆಯಲ್ಲಿ ಟೋಟಲ್ ಆಗಿ 4 ಅಡ್ಮಿನಿಸ್ಟ್ರೇಷನ್ ಅಸೆಂಬ್ಲಿಗಳು ಇರ್ತವೆ. ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಋಗ್ವೇದ ಕಾಲದಲ್ಲಿ ಸಭಾ ಅಂತ ಇತ್ತು. ಸಭಾ ಮತ್ತು ಸಮಿತಿ ಇದೆಲ್ಲ ನೋಡಿದ್ವಿ ನಾವು. ಸ್ಮಾಲರ್ ಬಾಡಿ meant for rights and also broad based fourth assembly presided over by the ರಾಜನ್. ಸಮಿತಿಯ ಮುಖ್ಯಸ್ಥ ರಾಜನ್ ಆಗಿದ್ದ, ಒಂದು ರೀತಿ ಪ್ರಧಾನಮಂತ್ರಿ ತರ. ಇವತ್ತಿನ ಪ್ರಧಾನಮಂತ್ರಿ ಹೆಂಗೋ, ಅವತ್ತಿನ ಕಾಲದಲ್ಲಿ ಸಮಿತಿಯ ಮುಖ್ಯಸ್ಥನನ್ನ ರಾಜನ್ ಎಂದು ಕರಿತಿದ್ದ. ರಾಜ ಅಲ್ಲ, ರಾಜನ್. ಈ ಹೆಸರನ್ನು ಸ್ಪಷ್ಟವಾಗಿ ಓದಿ. ಅಲ್ಲಿ ಆಪ್ಷನ್ ಅಲ್ಲಿ ನಿಮ್ಗೆ ರಾಜ ಅಂತ ಕೊಡ್ತಾರೆ, ಇನ್ನೊಂದು ರಾಜನ್ ಅಂತ ಕೊಡ್ತಾರೆ, ಇನ್ನೊಂದು ರಾಣಿ ಅಂತ ಕೊಡ್ತಾರೆ, ಇನ್ನೊಂದು ಮಂತ್ರಿ ಅಂತ ಕೊಡ್ತಾರೆ. ಯಾವ್ದು ಬೇಕಾದ್ರೂ ಕೊಡ್ಬೋದು. ಇಲ್ಲಿ 2 ಆಪ್ಷನ್ ನಿಮ್ಗೆ ಗೊಂದಲ ಆಗ್ತವೆ. ದಟ್ ಇಸ್ ರಾಜನ್ ಆರ್ ರಾಜ. ನೋ, ರಾಜ ಅಲ್ಲ, ರಾಜನ್. ಈ ಎನ್ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ವ್ಯಂಜನ ರೂಪದಲ್ಲಿ ಓದಬೇಕಾಗುತ್ತೆ. ವಿಧಾತ ಟ್ರೈಬಲ್ ಅಸೆಂಬ್ಲಿ ವಿತ್ ಡೈವರ್ಸ್ ಫಂಕ್ಷನ್. ಇಲ್ಲಿ ನಮಗೆ ಆಲ್ರೆಡಿ ಸೆವೆರಲ್ ಟ್ರೈಬಲ್ ಅಸೆಂಬ್ಲಿ ಅಂತ ಕೊಟ್ಟಿದ್ದಾರೆ. ಏನ್ ಸರ್ ಇದು ಟ್ರೈಬಲ್ ಅಸೆಂಬ್ಲಿ ಅಂತಾರ? ಟ್ರೈಬಲ್ ಅಂತಂದ್ರೆ ಇವರು ವೈದಿಕ ಸಂಸ್ಕೃತಿಯನ್ನ ಸೃಷ್ಟಿ ಮಾಡಿದಂತ ಹಾರ್ಯರು ಅಂತ ಕರಿತೀವಲ್ಲ, ಆರ್ಯರ ಆಗಮನದಿಂದಲೇ ವೈದಿಕ ಸಂಸ್ಕೃತಿ ಉಗಮ ಆಯಿತು. ಈ ಹಾರ್ಯರು ಬೇರೆ ಯಾರು ಅಲ್ಲ, ಇವರು ಬುಡಕಟ್ಟು ಜನಾಂಗದವರು. ಆರ್ಯರು ಅಂದ್ರೆ ಒಂದು ಗುಂಪಲ್ಲ ರೀ, ಇಲ್ಲಿ 16 ಬುಡಕಟ್ಟು ಜನಾಂಗಗಳು ಬರ್ತವೆ. 16 ಗುಂಪುಗಳು, ಬುಡಕಟ್ಟು ಜನಾಂಗದ ಗುಂಪುಗಳು ಬರ್ತವೆ. ಅವರೆಲ್ಲರಿಗೂ ಕೂಡ ನಾವು ಆರ್ಯರು ಅಂತ ಕರಿತೀವಿ. ಆ 16 ಬುಡಕಟ್ಟು ಜನಾಂಗದಲ್ಲಿ ಭರತ ಬುಡಕಟ್ಟು ಜನಾಂಗ ಬಹಳ ಪ್ರಮುಖವಾದಂಥದ್ದು ಮತ್ತೆ ಬಲಿಷ್ಠವಾದಂತಹ ಬುಡಕಟ್ಟು ಜನಾಂಗ ಎಂದ್ರೆ ಭರತ ಬುಡಕಟ್ಟು ಜನಾಂಗ. ಇವತ್ತಿನ ನಮ್ಮ ಭಾರತಕ್ಕೆ ಭಾರತ ಅಂತ ಹೆಸರು ಬಂದಿದ್ದು ದಟ್ ಈಸ್ ಫ್ರಮ್ ದಿ ಭರತ ಬುಡಕಟ್ಟು ಜನಾಂಗದಿಂದ. ಇತಿಹಾಸ ಮೂಲವಾಗಿ ನಾವು ಹೇಳೋದಾದ್ರೆ ಭಾರತಕ್ಕೆ ಭಾರತ ಅಂತ ಬಂದಿದ್ದು ಇಟ್ಸ್ ಬೈ ಭಾರತ, ರೈಟ್. ಇನ್ನೊಂದು ರೀತಿ ಹೇಳೋದಾದ್ರೆ ನಮ್ಗೆ ಭಾರತಕ್ಕೆ ಎಲ್ಲಿ ಪಾರ್ಶ್ವನಾಥನ ಮಗ ಯಾರು ಬಾಹುಬಲಿ ಇದ್ರು. ಭರತ ಮತ್ತು ಬಾಹುಬಲಿ ಇದ್ರು. ಜೈನ ಧರ್ಮದ ಪ್ರಕಾರ ಭಾರತಕ್ಕೆ ಭಾರತ ಅಂತ ಬಂದಿದ್ದು ಇಲ್ಲಿ ಪಾರ್ಶ್ವನಾಥನ ಮಗನಿಂದ, ಪಾರ್ಶ್ವನಾಥನ ಮಗ ಭರತನಿಂದ ಬಂದಿತ್ತು ಅಂತ ಹೇಳ್ತಾರೆ. ಇನ್ನೊಂದು ರೀತಿ ನಾವು ರಾಮಾಯಣದಲ್ಲಿ ಹೋದದಾದ್ರೆ ಅಲ್ಲಿ ರಾಮನ ತಮ್ಮ ಭರತನಿಂದ ಭಾರತಕ್ಕೆ ಭಾರತ ಅಂತ ಬಂತು ಅಂತ ಹೇಳ್ತಾರೆ. ಬಹಳಷ್ಟು ಗೊಂದಲ ಇರತಕ್ಕಂಥ ವಿಚಾರಗಳು ಇವೆಲ್ಲ. ಆದ್ರೆ ನಮ್ಮ ಇತಿಹಾಸದಲ್ಲಿ ಇರೋದು ಏನಪ್ಪಾ ಅಂತಂದ್ರೆ, ಇತಿಹಾಸ ತಜ್ಞರು ಎಲ್ಲರೂ ಒಪ್ಪಿರುವಂತ ವಿಚಾರ ಏನಂತಾರೆ, ಸಾಕಷ್ಟು ಜನರು, ಎಲ್ಲರೂ ಅನ್ನೋಕ್ಕಿಂತ ಇಲ್ಲಿ ಕೂಡ ಕೆಲವು ಇತಿಹಾಸಕಾರರು ಇದನ್ನ ಹಲ್ಲೆಗಳ್ತಾರೆ. ಆದರೆ ಬಹಳಷ್ಟು ಜನ ಸಂಖ್ಯೆಯಲ್ಲಿ ಈ ಒಂದು ಭಾರತಕ್ಕೆ ಭಾರತ ಅಂತ ಹೆಸರು ಬಂದಿದ್ದು ಬೈದಿ ಭರತ ಬುಡಕಟ್ಟು ಜನಾಂಗದಿಂದ ಅಂತ ಬಹಳಷ್ಟು ಜನ ಹೇಳ್ತಾರೆ. ಎಸ್, ನಾವು ನೋಡಿ. ಮತ್ತೆ ವಿಧಾತ ಟ್ರೈಬಲ್ ಅಸೆಂಬ್ಲಿ ವಿತ್ ಡೈವರ್ಸ್ ಫಂಕ್ಷನ್. ವಿಧಾತ ಏನ್ ಮಾಡ್ತಾ ಇತ್ತು, ಕೆಲವು ಅಲ್ಲಿ ಗ್ರಾಮದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇತ್ತು. ಮತ್ತೆ ಗಣ ಅಸೆಂಬ್ಲಿ ಟ್ರೂಪ್, ಒಂದು ರೀತಿ ಗಣ ಅಂತಂದ್ರೆ ಆರ್ಮಿ ತರ್ರಿ. ಇಡೀ ಒಂದು ಸರ್ಕಾರಕ್ಕೆ ಒಂದು ಸಭಾ ಮತ್ತು ಸಮಿತಿ ವಿಧಾತಗಳಿಗೆ ಒಂದು ರೀತಿ ಆರ್ಮಿ ಇದ್ದಂಗಿತ್ತು. ಒಂದು ಸೈನ್ಯ ಇತ್ತು, ಸೈನ್ಯ ಪಡೆ ಇದ್ದಂಗೆ ಇತ್ತು, ರೈಟ್. ನೋಡಿ,
ಸಭಾ ಅಥವಾ ಪಡೆ ಅಂತ ಕರಿತೀವಿ. ಅದೇ ರೀತಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬಹಳಷ್ಟು ಜನ ಅಧಿಕಾರ ವರ್ಗ ಇತ್ತು. ಒಂದು ಪುರೋಹಿತರು ಇದ್ರು. ಈ ಪುರೋಹಿತರು ಫ್ರೀಸ್ಟ್ ಅಂತ ಕರಿತೀವಿ. ಇವ್ರೇನ್ ಮಾಡ್ತಾ ಇದ್ರು ಅಂತಂದ್ರೆ ರಿಚುವಲಿಸ್ಟಿಕ್ ಸರ್ವಿಸ್ ಕೂಡ ಮಾಡ್ತಾ ಇದ್ರು. ಅದೇ ರೀತಿ ರಾಜನಿಗೆ ಕೆಲವು ಸಲಹೆಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಮತ್ತೆ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು. ಸೇನಾನಿ, ಚೀಫ್ ಆಫ್ ದಿ ಆರ್ಮಿ ಅಂತ ಕರಿತೀವಿ ಸೇನಾನಿನ. ಅಂದ್ರೆ ಆರ್ಮಿಯ ಮುಖ್ಯಸ್ಥನನ್ನ ಸೇನಾನಿ ಅಂತ ಕರಿತೀವಿ. ರೊಜಾಪತಿ ಆಫೀಸರ್ ಟು ಕಂಟ್ರೋಲ್ ಟೆರಿಟರಿ, ಒಂದು ಪ್ರದೇಶವನ್ನ, ಒಂದು ಏನು ಲಿಮಿಟೆಡ್ ಆದಂತ ಪ್ರದೇಶವನ್ನ, ಇಲ್ಲಿ ಒಂದು ಪ್ರದೇಶ ಅಂತಂದ್ರೆ ರೊಜಾಪತಿ ಅನ್ನೋ ವ್ಯಕ್ತಿ ಇದ್ದ. ಈ ರೊಜಾಪತಿ ಇಡೀ ಒಂದು ಆಮ್, ಪ್ರದೇಶ, ಆ ಒಂದು ಸುತ್ತ ಇಲ್ಲಿ ಸಾಕಷ್ಟು ಪ್ರದೇಶಗಳಿರ್ತವೆ. ಭಾರತ ಅಂತಂದ್ರೆ ಒಂದು ಸ್ವಲ್ಪ ಅಲ್ಲ ಪ್ರದೇಶದು, ಬಹಳಷ್ಟು ರೀತಿಯ ಬೇರೆ 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 ವಿಂಗಡಣೆ ಟೆರಿಟರಿಗಳು ಆಗ್ತವೆ, ಪ್ರದೇಶಗಳು ವಿಂಗಡಣೆ ಆಗ್ತವೆ. ಒಂದು ಒಂದು ಪ್ರದೇಶವನ್ನ ಆಳ್ತಕ್ಕಂತ ಮುಖ್ಯಸ್ಥನನ್ನ ಏನಂತ ಕರಿತಾ ಇದ್ರು? ದಟ್ ಈಸ್ ಪ್ರಜಾಪತಿ. ಏನು? ಪ್ರಜಾಪತಿ ಅಥವಾ ರೊಜಾಪತಿ ಅಂತ ಕೂಡ ಕರೀತಾರೆ. ರೊಜಾಪತಿ ಅಂದ್ರು ಒಂದೇ, ಪ್ರಜಾಪತಿ ಅಂದ್ರು ಒಂದೇ. ರೈಟ್. ಅದೇ ರೀತಿ ಗ್ರಾಮಿಣಿ ಅಂತ ಕರಿತಾ ಇದ್ರು. ಇದಂತೂ ಎಕ್ಸಾಮ್ ಅಲ್ಲಿ ಬಹಳಷ್ಟು ಸರಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್. ದಸ್ ದ ಲೀಡರ್ ಆಫ್ ದಿ ವಿಲೇಜ್ ಅಂಡ್ ಫೈಟಿಂಗ್ ಯೂನಿಟ್. ಇವರು ಗ್ರಾಮದ ಮುಖ್ಯಸ್ಥನಾಗಿದ್ದರು. ಗ್ರಾಮದ ಮುಖ್ಯಸ್ಥನಿಗೆ ನಾವು ಗ್ರಾಮಿಣಿ ಎಂದು ಕರೀತಿದ್ದೆವು. ಒಂದು ತಿಳ್ಕೊಳ್ಳಿ, ಅವತ್ತಿನ ಕಾಲದಲ್ಲಿ ಇನ್ನು ಪಂಚಾಯ್ತಿ ಅಥವಾ ಪಂಚರ ಸಭೆ ಏನಿದೆಯಲ್ಲ, ಆ ಪಂಚರು ಇನ್ನೂ ಒಂದು ಬಂದಿಲ್ಲ. ಪಂಚರು ಇನ್ನು ಬಂದಿಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಒಂದು ರೀತಿ ಡೆಮೊಕ್ರೆಟಿಕ್ ಸಿಸ್ಟಮ್ ರೀ ಇದು. ಡೆಮೊಕ್ರೆಟಿಕ್ ಸಿಸ್ಟಮ್ ಇದು. ಪ್ರಜಾಪ್ರಭುತ್ವ ವ್ಯವಸ್ಥೆ ತರ ಇತ್ತು ಅವತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆ ತರ ಇತ್ತು ಅವತ್ತು. ಸಭಾ ಮತ್ತು ಸಮಿತಿ ವಿಧಾತಗಳು ಇದ್ದವು. ಮತ್ತೆ ಇವನ್ ನೀವು ನೆನ್ಪಿಟ್ಕೊಳ್ಳಿ, ನಾನು ಸಮಿತಿಯ ಮುಖ್ಯಸ್ಥನ ರಾಜನ್ ಅಂತ ಹೇಳಿದೆ. ಆ ರಾಜನ್ ಒಂದ್ ರೀತಿ ಪ್ರಧಾನಮಂತ್ರಿ ಇದ್ದಂತೆ. ಇವರು ರಾಜನ್ ಯಾವುದೇ ರೀತಿ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ರಾತ್ರೋರಾತ್ರಿ ಅಥವಾ ಒಂದು ದಿನದೊಳಗೆ ಮನಸ್ಸು ಮಾಡಿದ್ರೆ ಜನರು ಮತ್ತೆ ಚುನಾವಣೆ ಮುಖಾಂತರ ಆತನನ್ನ ನೋಡಿ, ಚುನಾವಣೆ ಮಾಡೋದ್ರ ಮುಖಾಂತರ ಆತನನ್ನ ಕೆಳಗಿಳಿಸಬಹುದಾಗಿತ್ತು. ರೈಟ್. ನೋಡಿ, ಎಂತ ಒಂದು ಅಧಿಕಾರ ಇತ್ತು ಈ ಸಮಿತಿಗೆ. ಸಮಿತಿ ಸಮಿತಿಯಲ್ಲಿ ರಾಜನ್ ಇರ್ತಾ ಇದ್ದ. ಆ ಸಮಿತಿಯಲ್ಲಿ ರಾಜನ್ ಸಮಿತಿಯ ಸದಸ್ಯರುಗಳಿಗೆ ಯಾವುದೇ ರೀತಿ ತೊಂದರೆ ಕೊಡೋದಾಯ್ತು ಅಥವಾ ತನ್ನ ಅಧಿಕಾರವನ್ನ ದುರುಪಯೋಗಪಡಿಸ್ಕೋದಾಯ್ತು, ತಾನು ಸರ್ವಾಧಿಕಾರಿ ತರ ಧೋರಣೆ ಮಾಡೋದು ಅಥವಾ ಜನರ ಮೇಲೆ ದೌರ್ಜನ್ಯ ಮಾಡೋದು ಕಂಡು ಬಂದಲ್ಲಿ ಜನರು ಏನ್ ಮಾಡ್ತಾ ಇದ್ರು, ಅಥವಾ ಅಸೆಂಬ್ಲಿಯ ಸದಸ್ಯರೆಲ್ಲರೂ ಕೂಡಿ ಇವಾಗ ಒಂದು ಸಭೆಯನ್ನ ಕರಿತಾ ಇದ್ರು. ಸಭೆಯನ್ನ ಕರೆದು ಜನರ ಸಮ್ಮುಖದಲ್ಲಿ ರಾಜನ್ನ ಚೇಂಜ್ ಮಾಡ್ಬೇಕು, ಬದಲಾವಣೆ ಮಾಡ್ಬೇಕಂತೇಳಿ ಚುನಾವಣೆ ಮಾಡ್ತಿದ್ರಿ. ಚುನಾವಣೆ ಮುಖಾಂತರ ಆತನನ್ನ ವಿತಿನ್ ಒನ್ ಡೇಲಿ ಕೆಳಗಿಳಿಸಿ ಮತ್ತೆ ಬೇರೆ ವ್ಯಕ್ತಿಯನ್ನ ಆ ಒಂದು ಸ್ಥಾನದಲ್ಲಿ ಕೂಡಿಸುವಂತ ಅಧಿಕಾರ ಅವತ್ತಿನ ಜನರಿಗೆ ಇತ್ತು. ಇದು ನಮ್ಮ ಹಿಂದೂ ಸಂಸ್ಕೃತಿ, ವೈದಿಕ ಸಂಸ್ಕೃತಿ. ಇದನ್ನ ಮತ್ತೆ ಬೇರೆ ಯಾವ ದೇಶದ ಇತಿಹಾಸ ಅಲ್ಲ ರೀ, ನಮ್ಮ ದೇಶದ ಇತಿಹಾಸ. ರೈಟ್. ಎಸ್. ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ರಾಜನ್ ಇದ್ದ, ಅದೇ ರೀತಿ ಸೇನಾನಿ ಇದ್ದ, ಈತನ ಒಂದು ಕಮಾಂಡರ್ ಅಂತ ಹೇಳ್ಬೋದು. ಪ್ರೀಸ್ಟ್ ಇದ್ದ, ರಾಜನಿಗೆ ಸಲಹೆ ಕೊಡ್ತಾ ಇದ್ದ, ಮತ್ತೆ ಅಲ್ಲಿನ ಧಾರ್ಮಿಕ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಯಾಗಾದಿಗಳನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದ, ಬೋಧನೆ ಮಾಡ್ತಾ ಇದ್ದ. ಅದೇ ರೀತಿ ಗ್ರಾಮದ ಮುಖ್ಯಸ್ಥ, ಗ್ರಾಮ ಇತ್ತು, ಆ ಗ್ರಾಮದ ಮುಖ್ಯಸ್ಥನ ಗ್ರಾಮಿಣಿ ಅಂತ ಕರ್ತಾ ಇದ್ರು. ವಿಷಪತಿ ಕೂಡ ಇದ್ರು. ಓಕೆನಾ, ವಿಷಪತಿ ಕೂಡ ಇದ್ರು. ಇಲ್ಲಿ ಇನ್ನೊಂದು ಸಭಾದ ಬಗ್ಗೆ ನೋಡೋದಾದ್ರೆ, ಸಭಾದ ಮುಖ್ಯಸ್ಥನನ್ನು ಸಭಾಪತಿ ಎಂದು ಕರೀತಿದ್ರು. ಸಭಾದ ಮುಖ್ಯಸ್ಥನನ್ನ ಸಭಾಪತಿ. ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಬಹಳಷ್ಟು ಸತಿ ಕೇಳಿದ್ದಾರೆ. ಇದು PDO ಮತ್ತೆ ವಿಲೇಜ್ ಅಕೌಂಟಿಗೆ ಅಷ್ಟೇ ಅಲ್ರಿ, SDA, FDA, ಆಮೇಲೆ PC, PS ಎಲ್ಲ ಎಕ್ಸಾಮ್ಗಳಲ್ಲಿ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ನ ಕಾಮನ್ ಆಗಿ ಕೇಳಿದಾರೆ. ಇತಿಹಾಸದ ರೂಪದಲ್ಲೇ ಕೇಳಿದಾರೆ. ಅಡಿಪಿಯರ್ ಅನ್ನೋದಿಲ್ಲ, ಬದಲಿಗೆ ಇತಿಹಾಸ ಅಂತಾನೆ ಕೇಳಿದಾರೆ. ರೈಟ್. ನಾವು ಇಲ್ಲಿ ಗ್ರಾಮೀಣ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ ಯಾವ ರೀತಿ ಇತ್ತು, ಆ ಇತಿಹಾಸ ಓದುವಾಗ ಈ ಸಭಾ ಸಮಿತಿಗಳ ಬಗ್ಗೆ ಓದಲೇಬೇಕಾಗುತ್ತೆ. ಹಾಗಾಗಿ ಮತ್ತೆ ಇದನ್ನ ನಾವು ಮನನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ರೈಟ್. ಸಿ, ಇಲ್ಲಿ ನೋಡಿ, ಇದು ಸಭಾ. ದಿಸ್ ಇಸ್ ಸಭಾ. ಅಂದ್ರೆ ಇದು ಇವತ್ತಿನ ರಾಜ್ಯಸಭೆ ಇದ್ದಂತೆ. ಈ ಸಭಾದಲ್ಲಿ ನೋಡಿ, ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿ, ಯಾರು ಕೂಡ ಯಂಗ್ಸ್ಟರ್ಸ್ ಇಲ್ಲ. ಎಲ್ಲರೂ ಕೂಡ ಸಾಕಷ್ಟು ಜನ ಏಜ್ ಆದವರೇ, ಪ್ರತಿಯೊಬ್ರು ಏಜ್ ಆದವರೇ. ಇಲ್ಲಿ ಯಾರು ಕೂಡ ಕಡಿಮೆ ವಯಸ್ಸಿನವರು ಇಲ್ಲ. ಎಲ್ಲರೂ ಬಿಳಿಯ ಗಡ್ಡದವರೇ. ಅಂದ್ರೆ ಬಿಳಿಯ ಗಡ್ಡದವರೇ. ಇಲ್ಲಿ ಕೆಲವರು ಏನು ಬ್ಲಾಕ್ ಬಿಯರ್ಡ್ಸ್ ಅವರು ಇದ್ದಾರೆ, ಆದ್ರೂ ಕೂಡ ಇವರಿಗೆ ಬಿಳಿಯ ಗಡ್ಡ ಬಂದಿದೆ. ಒಂದು ಸ್ವಲ್ಪ ನೋಡಿ, ಆ ರೀತಿ ಒಂದು ರೀತಿ ಹಿರಿಯರ ಸಭೆ ಅನ್ನೋದಕ್ಕೆ ಒಂದು ಫೋಟೋದ ಸಮೇತ ನಾವು ಇದನ್ನ ಫೈಂಡ್ ಔಟ್ ಮಾಡಬಹುದು ಅಲ್ವಾ? ಎಸ್.
ನೋಡಿ, ಸಮಿತಿ ಇತ್ತು. ಸಮಿತಿ ಒಂದು ರೀತಿ ಲೋಕಸಭೆ ಇದ್ದಂತೆ. ಇವತ್ತಿನ ಲೋಕಸಭೆ. ಅದರ ಋಗ್ವೇದ ಕಾಲದಲ್ಲಿ ಇದು ಸುಮಾರು 9 ಸಲ ರಿಪೀಟ್ ಆಗಿದೆ. ಏನು, ಋಗ್ವೇದ ಕಾಲದಲ್ಲಿ ಸಮಿತಿ ಅನ್ನೋ ಪದ 9 ಬಾರಿ ರಿಪೀಟ್ ಆಗಿದೆ. ಅಂದ್ರೆ ಆ ಋಗ್ವೇದ ಗ್ರಂಥದಲ್ಲಿ ಇದರ ಉಲ್ಲೇಖ ಆಗಿದೆ ಅಂತ. 9 ಸಲ ಉಲ್ಲೇಖ ಆಗಿದೆ ಅಂತ. ಈ ಅಥರ್ವವೇದದಲ್ಲಿ ಇದೇ ಒಂದು ಋಗ್ವೇದ ಸಮಿತಿ ಅನ್ನೋ ಪದ 13 ಸಲ ರಿಪೀಟ್ ಆಗಿದೆ. ಅಥರ್ವವೇದದಲ್ಲಿ 13 ಸಲ ಈ ಸಮಿತಿ ಅನ್ನೋ ಪದ ರಿಪೀಟ್ ಆಗಿದೆ. ಋಗ್ವೇದವು ಸಮಿತಿ ಇಲ್ಲದೆ ಹಾಳಲು ಸಾಧ್ಯವಿಲ್ಲ. ಋಗ್ವೇದವು ಸಮಿತಿ ಇಲ್ಲದೆ ಹಾಳಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಅಂದ್ರೆ ಆ ಋಗ್ವೇದದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಸಮಿತಿ ಇಲ್ಲದೆ ಯಾವುದೇ ರೀತಿ ಆಳ್ವಿಕೆ ಮಾಡಕ್ಕೆ ಸಾಧ್ಯ ಇಲ್ಲ. ಸಮಿತಿ ಆಳ್ವಿಕೆಯಲ್ಲಿ ಅಥವಾ ಆಡಳಿತದಲ್ಲಿ ಸಮಿತಿಯ ಪಾತ್ರ ಬಹಳಷ್ಟು ಮಹತ್ವ ಅಂತ ಇದರ ಅರ್ಥ. ರೈಟ್. ಆಮೇಲೆ ನೋಡಿ, ಒಂದು ವೈದಿಕ ಉಲ್ಲೇಖವು ಸಮಿತಿಯಲ್ಲಿ ರಾಜನ್ ಉಪಸ್ಥಿತಿ ವಿವರಿಸುತ್ತದೆ. ನೋಡಿ, ಇಲ್ಲಿ ಸಮಿತಿ ಇಲ್ಲದೆ ಯಾವುದೇ ಆಡಳಿತ ಆಗೋದಿಲ್ಲ. ಬದಲಿಗೆ ಇನ್ನೊಂದು ರೀತಿ ಹೇಳ್ತಾರೆ ಅವರು, ಈ ಸಮಿತಿಯಲ್ಲಿ ರಾಜನ್ ಇರ್ತಾ ಇದ್ದ. ಏನು, ರಾಜನ್ ಇರ್ತಾ ಇದ್ದ. ಮತ್ತೊಂದು ಉಲ್ಲೇಖವು ಹಲವಾರು ಆಡಳಿತಗಾರರು ಸಮಿತಿಯಲ್ಲಿ ಒಟ್ಟಿಗೆ ಕುಳಿತಿರುವುದನ್ನು ನಾವು ವಿವರಿಸುತ್ತೇವೆ. ಸಮಿತಿಯಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಚರ್ಚೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅದಕ್ಕೆ ಋಗ್ವೇದವು ಸಮಿತಿಯೊಂದರಲ್ಲಿ ಜನರು ತಮ್ಮ ಜಾನುವಾರುಗಳನ್ನು ಚರ್ಚಿಸಿದ್ದಾರೆ ಎಂಬ ವರದಿ ಮಾಡುತ್ತದೆ. ಒಂದು ಋಗ್ವೇದ ಪ್ರಾರ್ಥನೆಯು ಸಮಿತಿಯಲ್ಲಿ ಒಪ್ಪಂದ ಮತ್ತು ಚಿಂತನೆಯ ಏಕತೆಗೆ ಕರೆ ನೀಡುತ್ತೆ. ಇಲ್ಲಿ ಒಂದು ರೀತಿ ಹೇಳೋದಾದ್ರೆ, ಜಾನುವಾರು ಯಾಕೆ ಬಂತು ಸರ್ ಇಲ್ಲಿ ಅಂತ ನೀವು ಯೋಚನೆ ಮಾಡಬಹುದು. ಒಂದು ತಿಳ್ಕೊಳ್ಳಿ, ನಮ್ಮ ಋಗ್ವೇದ ಕಾಲದಲ್ಲಿ ನಾನು ಹೇಳಿದೆ, ಪೂರ್ವವೇದ ಕಾಲ ಮತ್ತು ಉತ್ತರ ವೇದ ಕಾಲ ಅಂತ 2 ವೇದಗಳು ಇದ್ದವು ನಮ್ಮಲ್ಲಿ. ವೇದಗಳಲ್ಲಿ 2 ಮಾಡ್ತೀವಿ. ಒಂದು ಉತ್ತರ ವೇದ ಕಾಲ, ಇನ್ನೊಂದು ಪೂರ್ವವೇದ ಕಾಲ. ಫಸ್ಟಿಗೆ ಬರ್ತಕ್ಕಂಥದ್ದು ಪೂರ್ವವೇದ ಕಾಲ, ನಂತರ ಬರ್ತಕ್ಕಂಥದ್ದು ನಂತರ ವೇದ ಕಾಲ, ಮತ್ತೆ ಉತ್ತರ ವೇದ ಕಾಲ. 2 ಕೂಡ ಒಂದೇ. ನಂತರ ವೇದ ಕಾಲ ಅಂದ್ರೂ ಒಂದೇ, ಉತ್ತರ ವೇದ ಕಾಲ ಅಂದ್ರೂ ಒಂದೇ. ಆದ್ರೆ ಪೂರ್ವವೇದ ಕಾಲದಲ್ಲಿ ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ? ದಟ್ ಈಸ್ ಕ್ಯಾಟಲ್ಸ್. ಕ್ಯಾಟಲ್ಸ್. ಕ್ಯಾಟಲ್ಸ್ ಮೀನ್ಸ್ ಜಾನುವಾರುಗಳು. ಜಾನುವಾರುಗಳಂದ್ರೆ ಏನ್ ಇನ್ನು ಬಿಡಿಸಿ ಹೇಳಿ ಅಂತಂದ್ರೆ, ಜಾನುವಾರು ದನ ಕರುಗಳು ಹಸುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಯಾವತ್ತಿನ ಕಾಲದಲ್ಲಿ? ಋಗ್ವೇದ ಕಾಲದಲ್ಲಿ ಹಸುಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ನೀವು ನಂಬೋದಿಲ್ಲ, ಋಗ್ವೇದ ಕಾಲದಲ್ಲಿ ಯಾರ ಹತ್ರ ಹಸುಗಳು ಹೆಚ್ಚು ಇರ್ತಾ ಇದ್ವೋ ಅವರೇ ಇಡೀ ಒಂದು ದೇಶದ ಅಥವಾ ಆ ಒಂದು ಊರಿನ ಶ್ರೀಮಂತ ವ್ಯಕ್ತಿ. ಏನೋ, ಯಾರ ಹತ್ರ ಹೆಚ್ಚು ಹಸುಗಳು ಇದ್ದವು ಅವರೇ ಶ್ರೀಮಂತ ವ್ಯಕ್ತಿ. ಬಂಗಾರಗಳಿಗೆ, ಹಣಕ್ಕೆ ಯಾವುದೇ ರೀತಿ ಅವತ್ತು ಪ್ರಾಮುಖ್ಯತೆ ಇರಲಿಲ್ಲ. ಬಂಗಾರ ತಿಳಿದಿದ್ರೂ ಕೂಡ ಅವರು ಬಂಗಾರಕ್ಕೆ ಯಾವುದೇ ರೀತಿ ಪ್ರಾಮುಖ್ಯತೆ ಕೊಡಲಿಲ್ಲ. ನೆನ್ಪಿಟ್ಕೊಳ್ಳಿ, ಅವರು ಕೊಟ್ಟಿದ್ದು ಯಾವುದಕ್ಕೆ? ಜಾನುವಾರುಗಳಿಗೆ. ಹಾಗಾಗಿ ತಮ್ಮ ಸಮಿತಿ ಅಥವಾ ಸಭಾಗಳಲ್ಲಿ ಎಲ್ಲಾ ಒಂದು ಚರ್ಚೆಗಳಲ್ಲಿ ಜಾನುವಾರುಗಳ ಉಲ್ಲೇಖ ಆಗ್ತಾ ಇತ್ತು. ಜಾನುವಾರುಗಳ ಬಗ್ಗೆ ಹೆಚ್ಚಿನ ಒಂದು ಕುರಿತು ಹೆಚ್ಚಿನ ಸಮಯದಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ರು. ಋಗ್ವೇದ ಪ್ರಾರ್ಥನೆಯು ಸಮಿತಿಯಲ್ಲಿ ಒಪ್ಪಂದ ಮತ್ತು ಚಿಂತನೆ ಏಕತೀಕರಣ ಇರ್ತಾರೆ. ಏನಂತಂದ್ರೆ, ಇಲ್ಲಿ ಜಾನುವಾರುಗಳನ್ನ ಹೆಂಗೆ ಸಾಕಬೇಕು ಅಥವಾ ಜಾನುವಾರುಗಳ ಅಭಿವೃದ್ಧಿ ಹೆಂಗೆ ಮಾಡಬೇಕು, ಹಸು ಕರುಗಳನ್ನ ದನಗಳನ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ವಿಚಾರಗಳು ಚರ್ಚೆ ಆಗ್ತಿದ್ವು. ಇನ್ನೊಂದು ತಿಳ್ಕೊಳ್ಳಿ, ಋಗ್ವೇದ ಕಾಲದಲ್ಲಿ ಯುದ್ಧಗಳು ಆಗೋದಿಲ್ಲ. ಬಹಳ ಕಡಿಮೆ ಯುದ್ಧಗಳ ಒಂದು ಪರಿಸ್ಥಿತಿ, ಬಹಳ ಕಡಿಮೆ. ಅಲ್ಲೊಂದಲ್ಲೊಂದು ಆಗ್ತವೆ. ಆದ್ರೂ ಕೂಡ ಯುದ್ಧಗಳು ಆಗ್ತವೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ದಟ್ ಜಾನುವಾರು. ಈ ಜಾನುವಾರು ಬಿಟ್ಟರೆ ಮತ್ಯಾವ ವಿಚಾರಕ್ಕೂ ಅವರ ಮಧ್ಯೆ ಜಗಳಗಳು, ಯುದ್ಧಗಳು ಆಗ್ತಾ ಇರ್ಲಿಲ್ಲ. ಏನೇ ಯುದ್ಧ ಆದ್ರೂ, ಏನೇ ಜಗಳ ಆದ್ರೂ ಅದು ದನ ಕರುಗಳಿಗೆ ಸೀಮಿತ ಆಗಿರುತ್ತೆ. ಅವುಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಜಗಳ ಆಗುತ್ತೆ. ಬಿಟ್ರೆ ವೈಯಕ್ತಿಕವಾಗಿ ಯಾವುದೇ ಒಂದು ದ್ವೇಷದಿಂದ, ಹಣಕ್ಕಾಗಿ, ಯಾವುದೋ ಒಂದು ವಿಚಾರಕ್ಕಾಗಿ ಜಗಳಗಳು ಆಗ್ತಾ ಇರ್ಲಿಲ್ಲ. ಬದಲಿಗೆ ಅವರು ಜಗಳ ಆಗ್ತಾ ಇದ್ದಿದ್ದು ಜಾನುವಾರುಗಳಿಗೋಸ್ಕರ. ರೈಟ್. ಅಥರ್ವ ವೇದವು ಸಮಿತಿಯ ಪರವಾಗಿ ಬ್ರಾಹ್ಮಣ ಪುರೋಹಿತರ ಪ್ರಾರ್ಥನೆ ಒಳಗೊಂಡಿತ್ತು. ಅಥರ್ವೇದದ ಬಗ್ಗೆ ಹೇಳ್ತಾರೆ ಇವರು. ಅಥರ್ವೇದದಲ್ಲಿ ಬ್ರಾಹ್ಮಣರ ಸಮಿತಿ ಪರವಾಗಿ ಬ್ರಾಹ್ಮಣ ಪುರೋಹಿತರು ಇದ್ರು ಅಂತ ಅಥರ್ವೇದದಲ್ಲಿ ಹೇಳ್ತಾರೆ. ಸಮಿತಿಯ ಪರವಾಗಿ ಬ್ರಾಹ್ಮಣ ಪುರೋಹಿತರು ಇದ್ರು ಅಥರ್ವೇದದಲ್ಲಿ ಹೇಳ್ತಾರೆ. ರೈಟ್. ನೋಡಿ, ದಿಸ್ ಇಸ್ ದ ಪಂಚಾಯತಿ ಸಿಸ್ಟಮ್. ದಿಸ್ ಇಸ್ ಸಮಿತಿ. ಈ ಸಮಿತಿಯಲ್ಲಿ ಮಹಿಳೆಗೆ ಅವಕಾಶ ಕೊಡ್ತಾ ಇತ್ತು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದಿಸ್ ಫೋಟೋ. ಇದು ಬೇರೆ ಎಲ್ಲಲ್ರಿ, ನಮ್ಮ ಏನು ಗ್ರಾಮ ಪಂಚಾಯತಿ ಸದಸ್ಯರ ಕೈಪಿಡಿ ಬರುತ್ತೆ ನೋಡ್ರಿ. ಸದಸ್ಯರ ಕೈಪಿಡಿ, ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರ ಕೈಪಿಡಿಗಳು ಬರ್ತವೆ. ಆ ಕೈಪಿಡಿಯ ಒಂದು ಚಿತ್ರಣ ಇದು. ಕೈಪಿಡಿ. Samiti was a folk assembly in which people of the tribe gathered for the transacting tribal business. It discussed a philosophical issue, was concerned with the religious ceremonies and prayers. ಇಲ್ಲಿ ನೋಡಿ, ಸಮಿತಿ ಅನ್ನೋದು ಏನಪ್ಪಾ ಅಂತಂದ್ರೆ ಇದು ಒಂದು ರೀತಿ ಜಾನಪದ ಸಭೆ ರೀ.
ಯಾಕಂತಂದ್ರೆ ಸಮಿತಿಯ ಉಲ್ಲೇಖ ಏನು ಯಾವುದೋ ಒಂದು ಆ, ಒಂದು ಸಂವಿಧಾನ ಅದಕ್ಕೆ ಸಂಬಂಧಪಟ್ಟಂಗೆ ಸಂವಿಧಾನದ ರೀತಿ ಎಲ್ಲೂ ಉಲ್ಲೇಖ ಆಗಿಲ್ಲ. ಬದಲಿಗೆ ಇದು ಒಂದು ರೀತಿ ಜಾನಪದ ಸಭೆ. ಕಾಲಾನಂತರದಲ್ಲಿ ಒಬ್ರು ಅನುಸರಿಸಿಕೊಂಡು ಬಂದಂತ ಒಂದು ಸಭೆಯನ್ನ ಮುಂದಿನ ಒಂದು ಪೀಳಿಗೆ ಅನುಭವಿಸ್ತಾ ಇತ್ತು, ಅದೇ ಮಾಡ್ತಾ ಇತ್ತು, ಕಂಟಿನ್ಯೂ ಮಾಡ್ತಾ ಇತ್ತು. ಇವಾಗ ನಮ್ಮ ತಂದೆ ತಾಯಿ ಆ, ಅಸೆಂಬ್ಲಿಯಲ್ಲಿ ಯಾವ ತರ ಒಂದು ನಿಯಮಗಳನ್ನ ಮಾಡ್ತಾ ಇದ್ರು ಹಿಂದೆ ಅಂತಂದ್ರೆ ನಾವು ಅದೇ ತರ ಮಾಡ್ತಾ ಇದ್ವಿ ಅಂತ ಅರ್ಥ. ಅವತ್ತಿನ ಕಾಲದಲ್ಲಿ ಇದೇ ತರ ಪುನರಾವರ್ತನೆ ಆಗ್ತಾ ಇತ್ತು. ತಂದೆ ಮಾಡಿದಂತೆ ಮಗ ನಡೆಸ್ಕೊಡ್ತಾ ಇದ್ದ. ಹ್ಮ್. ಈ ರೀತಿ ಸಮಿತಿಯ ಉಲ್ಲೇಖನ ಪತ್ರ ಒಂದು ರೀತಿ ಜಾನಪದ ಸಭೆ. ಜಾನಪದ ಅಂದ್ರೆ ಏನ್ರಿ? ಬಾಯಿಂದ ಬಾಯಿಗೆ ಬರ್ತವೆ, ಯಾವ್ದು ಕೂಡ ಗ್ರಂಥದಲ್ಲಿ ಉಲ್ಲೇಖ ಆಗುದಿಲ್ಲ, ರೈಟ್? ಎಸ್. ನಂತರ ವೇದಗಳಲ್ಲಿ ಉಲ್ಲೇಖ ಆಗುತ್ತೆ. ಮೊದಲಿಗೆಲ್ಲ ಯಾವುದೇ ರೀತಿ ಉಲ್ಲೇಖ ಇರಲಿಲ್ಲ ಇವುಗಳ ಬಗ್ಗೆ. ಆಮೇಲೆ ನೋಡಿ, ಇದು ಡಿಸ್ಕಸ್ ಫಿಲಾಸಫಿಕಲ್, ಇಲ್ಲಿ ಕೆಲವು ವಿಷಯಗಳನ್ನ, ತಾತ್ವಿಕ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ರು, ಮತ್ತು ಧಾರ್ಮಿಕ ಸಮಾರಂಭಗಳು ಮತ್ತು ಧಾರ್ಮಿಕ ಪ್ರಾರ್ಥನೆಗಳಿಗೆ ಸಂಬಂಧಪಟ್ಟಂಗೆ ಉಲ್ಲೇಖ ಆಗ್ತಾ ಇತ್ತು. ಆದ್ರೆ ಧಾರ್ಮಿಕತೆ ಅಂತಂದ್ರೆ ಎಂಥದ್ದು ಇಲ್ಲಿ? ಇಲ್ಲಿ ಮೌಢ್ಯತೆ ಇರಲಿಲ್ಲ, ಬದಲಿಗೆ ಸೈಂಟಿಫಿಕ್ ಆಗಿ ಇರ್ತಾ ಇತ್ತು. ಮೌಢ್ಯತೆಗೆ ಅವಕಾಶ ಇರಲಿಲ್ಲ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಂದಿನ ತರಗತಿಯಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಆದಂತ ವಿಷಯಗಳು ನಿಮ್ಗೆ ಇಲ್ಲಿ ಸಿಗ್ತವೆ. ಎಸ್. ಹ್ಮ್. ಇದೆಲ್ಲ ನೋಡ್ತಾ ಹೋಗೋಣ. ಮೌರ್ಯರ ಕಾಲದಲ್ಲಿ ಯಾವ ರೀತಿ ಇತ್ತು ಆಡಳಿತ, ಮತ್ತು ದೆಹಲಿ ಸುಲ್ತಾನರ ಕಾಲದಲ್ಲಿ ಯಾವ ರೀತಿ ಇತ್ತು ಆಡಳಿತ, ಗ್ರಾಮ ಪಂಚಾಯತ್ ಆಡಳಿತವನ್ನ ಮಾತ್ರ ನೋಡ್ತೀವಿ ನಾವು. ಗಂಗರ ಕಾಲದಲ್ಲಿ ಯಾವ ರೀತಿ ಇತ್ತು ಆಡಳಿತ ವ್ಯವಸ್ಥೆ, ಪಂಚಾಯತಿ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಅನ್ನೆಸೆಸರಿ ಯಾವುದೇ ರೀತಿ ವಿಚಾರವನ್ನ ತಿಳ್ಕೊಳ್ಳೋದಿಲ್ಲ. ಎಲ್ಲಿ ಏನ್ ತಿಳ್ಕೊಬೇಕು ಅದನ್ನ ಮಾತ್ರ ತಿಳ್ಕೊತೀವಿ. ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಮಾತ್ರ ತಿಳ್ಕೊಳ್ಳೋಣ, ಓಕೆನಾ? ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಅಡಿಪಿಯ ಹಕ್ಕುಗಳು ಸಂಬಂಧಪಟ್ಟಂಗೆ ಪ್ರಕರಣಗಳು ಏನಿರ್ತವೆ ಅವುಗಳ ಬಗ್ಗೆ ನೋಡ್ತಾ ಹೋಗೋಣ. ಒಂದು ವಿಚಾರದಲ್ಲಿ ಒಂದೊಂದು ರೀತಿಯ ಡಿಸ್ಕಸ್ ಅನ್ನ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು. ಲೆಟ್ಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಮುಂದಿನ ತರಗತಿಯಲ್ಲಿ ಮತ್ತೆ ಅದ್ಭುತವಾದಂತಹ ಒಂದು ವಿಚಾರಗಳ ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು.